ನಿಲ್ಸಪ್ಪ ನಿಲ್ಸು. ಅಬ್ಬಾ ಗಾಡಿ ಎಲ್ಲಿಂದ ಹೋಗ್ತಾ ಇದೆಯಪ್ಪ? ಪಂಕ್ಚರ್ ಆಗ್ಬಿಟ್ಟಿದ್ಯಾ? ಏನದು ಉಸು ಅನ್ಕೊಂಡು ಏನಕ್ ಲೇಟು? ನೀನಪ್ಪ ಲೇಟು, ಮನೆಗೆ ಹೋಗ್ಲಿಲ್ವಾ? ನಾನ್ ಹೆಂಗ್ ಹೋಗ್ಲಿ? 10 ಗಂಟೆಗೆ ಬರ್ತೀನಿ ಅಂತ ಹೇಳಿ ಇವಾಗ ಬರ್ತಿದ್ಯಾ? ಟೈಮ್ 10 ಆಗಿಲ್ಲಪ್ಪ, ಈಗ 3:15 ಅಷ್ಟೇ. ನೀನ್ ಹೇಳಿದ್ದು ರಾತ್ರಿ 10 ಗಂಟೆಗೆ, ಇವಾಗ ಬೆಳಿಗ್ಗೆ 3 ಗಂಟೆ. ರಾಕಿ ಯಜಮಾನ್ರ, ಏನೋ ಅದು ಶಬ್ದ? ಅದು ಅಲ್ಲ, ನಮ್ ದೇವದಾಸ ಬಂದಿದ್ದಾನೆ ಯಜಮಾನ್ರೆ. ಅದೇನೋ ಕೈಯಲ್ಲಿ? ಅದು ನನ್ ತಂಗಿ ಕಲ್ಯಾಣಿ. ಯಜಮಾನ್ರು ತರಕ್ ಹೇಳಿದ್ರು, ಮನಸ್ಸಿಗೆ ತುಂಬಾ ಕಷ್ಟ ಇದೆ ಅಂತ ಹೇಳಿದ್ರು. ಸರಿ ಯಜಮಾನ್ರೆ, ಆಟೋದವ್ರದ್ದು ಅದೇನ್ ಬಿಲ್ ಇದೆ ಅದನ್ನ ಕೊಟ್ಟು ಕಳ್ಸು. ದೇವದಾಸ್, ಗಾಡಿನ ವಾಶ್ ಮಾಡಿ. ಸರಿ ಯಜಮಾನ್ರೆ. ಏನೋ ಇವನ್ ಗಾಡಿನ ನಾನೇ ಯಾಕೆ ತೊಳಿಬೇಕು? ಮಂಕೆ, ಯಜಮಾನ್ರು ಆಟೋ ತೊಳೆಯಕ್ ಕೇಳಲಿಲ್ಲ, ಅವ್ರ ಕಾರ್ ತೊಳೆಯಕ್ ಹೇಳಿರೋದು. ಬೆಳಿಗ್ಗೆ ಅವ್ರು ಮೈಸೂರ್ಗೆ ಹೋಗ್ತಾವ್ರೆ. ಮೈಸೂರ್ಗ? ನಾನ್ ಮೈಸೂರಿಂದಾನೇ ಕಣೋ ಬರ್ತಿರೋದು, ಹೇಳಿದ್ರೆ ಅಲ್ಲೇ ಇರ್ತಿದ್ನಲ್ಲ. ಮಾತಾಡಕ್ ಆಗಲ್ಲ ದೇವ್ರೆ. ತಗೊಳಯ್ಯ. 100 ರೂಪಾಯಿನಾ? ಕೊಡು. 100 ರೂಪಾಯಿ. ಮಿಕ್ಕಿದ್ದು ನೀನೇ ಇಟ್ಕೋ. ಮಿಕ್ಕಿದ್ ನೀನೇ ಕೊಡ್ಬೇಕಯ್ಯ. ಒಟ್ಟು 6000 ರೂಪಾಯಿ. ಏನು 6000ನಾ? ಏನು ಇವನ್ ಆಟೋ ಏನಾದ್ರು ತಗೊಂಡ ನೀನು? ಇವನ್ ಆಟೋನ ಗುಜ್ರಿ ಅಂಗಡಿ ಹಾಕಿದ್ರು ತಗೊಳಲ್ಲ, ನಾನ್ ತಗೋತೀನ? ಏನಯ್ಯ, ನಿನಗ್ ಬಸ್ ಸ್ಟಾಂಡ್ ಇಂದ ಇಲ್ಲಿಗೆ ಬರಕ್ 6000 ರೂಪಾಯಿ? ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿಗೆ ಬಂದಿದ್ದಲ್ಲ, ಮೈಸೂರಿಂದ ಇಲ್ಲಿಗೆ ಬಂದಿದ್ದಾರೆ. ಏನು ಏನೋ ಮೈಸೂರಿಂದ ಯಾರಾದ್ರೂ ಇಲ್ಲಿಗೆ ಆಟೋದಲ್ಲಿ ಬರ್ತಾರ? ನಾನ್ ಬಂದಿದ್ದೀನಲ್ಲ. ಏನೋ ನೀನ್ ದೇವದಾಸ್ ಅಂತ ಹೆಸರಿಟ್ಕೊಂಡ್ಬಿಟ್ಟು 24 ಗಂಟೆ ಕುಡ್ಕೊಂಡೇ ಇರ್ತೀಯಾ? ಗಾಂಧಿ ಅಂತ ಹೆಸರಿಟ್ಕೊಂಡು ಕುಡಿದ್ರೇನೆ ತಪ್ಪು, ದೇವದಾಸ್ ಅಂತ ಹೆಸರಿಟ್ಕೊಂಡು ಕುಡಿದೇ ಇದ್ರೇನೆ ಕಣೋ ತಪ್ಪು. ಕುಡಿದೇ ಇರೋದೇ ಇಲ್ವಲ್ಲ. ನನ್ನ ಹತ್ರ ಮಾತಾಡು. ಹೆಂಗೆ ಇದ್ರು ಮೈಸೂರಿಂದ ಇಲ್ಲಿಗೆ ಬರೋದಕ್ಕೆ ನಿನ್ಗೆ 6000 ರೂಪಾಯಿ ಆಗುತ್ತಾ? ಮೈಸೂರಿಂದ ಇಲ್ಲಿಗೆ ಬರೋದಕ್ಕೆ 3000. ಆದ್ರೆ ರಿಟರ್ನ್ ಹೋಗ್ಬೇಕಲ್ಲ, ಅದಕ್ಕೂ 3000. ತಗೊಳ್ಳೋ. 6000 ರೂಪಾಯಿ ಅಂದೆ ಅಲ್ವಾ? ತಗೊಳ್ಳೋ, ಇಟ್ಕೊಳ್ಳೋ. ನಾನು ನಿನ್ ಜೊತೆ ಆಟೋದಲ್ಲಿ ಮೈಸೂರಿಗೆ ಬರ್ತೀನಿ. ನೀನ್ ಯಾಕಪ್ಪ ಮೈಸೂರಿಗೆ ಹೋಗ್ತೀಯಾ? ಆಟೋ ಸುಮ್ನೆ ತಾನೇ ಹೋಗುತ್ತೆ, ಯಜಮಾನ್ರು ಕಾಸು ವೇಸ್ಟ್ ಮಾಡ್ಬಾರ್ದು. ನಾನು ಹೋಗ್ತೀನಿ, ನಡಿಯೋ. ಯಜಮಾನ್ರೆ, ಇನ್ನ ಏನೋ ಅದು? ಬಂದೆ ಯಜಮಾನ್ರೆ. ಸೆಕ್ಯೂರಿಟಿ ಸರ್, ಇವನ್ ಜೊತೆ ಆಟೋಲೋಗಿ ಮೈಸೂರಲ್ಲಿ ಇಳ್ಕೊಳ್ಳೋ. ಏನಕ್ಕೆ? ಆಟೋ ಸುಮ್ನೆ ತಾನೇ ಹೋಗುತ್ತೆ, ಯಜಮಾನ್ರ ಕಾಸನ್ನ ಯಾರು ವೇಸ್ಟ್ ಮಾಡ್ಬಾರ್ದು. ಬಿಡೋದೇ ಇಲ್ಲ. ನೀನ್ ಹೋಗಿ ಇಳ್ಕೊ. ಮತ್ತೆ ವಾಪಸ್ ಬರಕ್ಕೆ ಅದೇ ಆಟೋ ಹತ್ತಿ ಇಲ್ಲಿ ಬಂದು ಇಳ್ಕೊ. ಬೇಗ ಹಾಕಮ್ಮ, ಪೆಟ್ರೋಲ್ ರೇಟ್ ಮಾಡ್ಬಿಡ್ತಾರೆ. ಈಗ ಎಷ್ಟು ಜಾಸ್ತಿ ಮಾಡಿದಾರಮ್ಮ? ಅದೆಲ್ಲ ಕೇಳಂಗಿಲ್ಲ. ಹಲೋ ಆಕಾಶ್, ಹೊರಟಾ? ಹಾ ಹೊರಟೆ. ದೇವದಾಸ್ ಅಂಕಲ್ ಡೀಸೆಲ್ ಹಾಕ್ಸ್ತಿದ್ದಾರೆ. ನೀನ್ ಅಪ್ಪನ ಜೊತೆ ಹೋಗ್ತಿಲ್ವಾ? ನಾನ್ ಹೇಳ್ದೆ ಅಲ್ವಾ ಅಪ್ಪನ ಜೊತೆನೆ ಹೋಗ್ಬೇಕಂತ. ನಾನು ಅಪ್ಪನ ಜೊತೆನೆ ಹೋಗ್ತಿರೋದು. ನೀನ್ ಅವ್ರನ್ನ ಎಷ್ಟು ಹರ್ಟ್ ಮಾಡಿದ್ರು ಅವ್ರ ನಿನ್ ಜೊತೆ ಬರಕ್ಕೆ ಓಕೆ ಅಂದ್ರಲ್ವಾ? ಇಸ್ ವೆರಿ ಗ್ರೇಟ್. ಯಾರೇ ಅಷ್ಟು ಗ್ರೇಟು? ನಿನ್ನಿಂದ ಫೋನ್ ನೋಡ್ದಾಕಿದ್ರಲ್ಲ ಅವ್ರೇ. ಅದೇ ಹೊಸ ಫೋನ್ ತಗೊಳ್ಳೋಣ ಅನ್ನಲ್ಲ, ಕೊಟ್ಬಿಡೋಣ. ಹಲೋ. ತಿನ್ನು. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಯಜಮಾನ್ರೆ, ಕೀ ಕೊಡಿ, ನಾನು ಓಡಿಸ್ತೀನಿ. ವಾಸನೆ ಹೊಡಿತಾ ಇದೆಯಾ? ಹೋಗ. ಅದೇನಿಲ್ಲ ಯಜಮಾನ್ರೆ, ಜ್ವರ ಅಂತ ಹೇಳಿ ಬ್ರ್ಯಾಂಡಿಲಿ ಪೆಪ್ಪರ್ ಹಾಕೊಂಡ್ ಕುಡ್ದೆ ಅಷ್ಟೇ. ಬ್ರ್ಯಾಂಡಿನ ಕೆಂಗರಿ ನೀರ್ ಕುಡಿಯೋದಲ್ಲ. ಆ ನೀರ್ ಕುಡಿಯೋಷ್ಟು ದೇಹ ಏನೋ ಹಾಳಾಗಿಲ್ಲ ಯಜಮಾನ್ರೆ. ಹಿಂದೆ ಕೂತ್ಕೊಳ್ಳೋ. ಹೇಳೋ ರಾಕಿ. ಯಜಮಾನ್ರೆ, ಶಿವಾಜಿನಗರ ಸೀನಾ ಇಲ್ವಾ? ಜಾಗನ ನಮಗ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಆಗಲ್ಲ ಅಂತ ಅವನೆ. ಕೇಳಿದ್ರೆ ಅವ್ರ ಅಣ್ಣ ತಮ್ಮ ಒಪ್ಪಲ್ಲ ಅಂತ ಅವನೆ. ಜಾಗನ ಮಾರ್ಬೇಕಾದ್ರೆ ಮಾತ್ರ ಅಣ್ಣ ತಮ್ಮಂದ್ರು ಎಲ್ಲಿಂದ ಬರ್ತಾರೋ? ಅದವ್ರ ಅಪ್ಪನ ಹತ್ರನೇ ಕೇಳಿ. ಶೂ ಲೇಸು ಸರಿಯಾಗಿ ಮಾತಾಡೋ ಲೂಸು. ಯಜಮಾನ್ರೆ, ನನಗದೆಲ್ಲ ಗೊತ್ತಿಲ್ಲ. ನೀವೊಂದ್ 10 ನಿಮಿಷ ಬಂದು ಹೋದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಪ್ಪ ಲೋ ತಲೆ ಕೆಟ್ಟವನೆ, ಕರೆದ್ರ ಯಜಮಾನ್ರೆ? ನಾನು ಆಕಾಶ್ ಜೊತೆ ಮೈಸೂರು ಹೋಗ್ತಾ ಇದ್ದೀನಿ ಅಂತ ಹೇಳ್ದೆ ಅಲ್ಲೇನೋ? ಯಜಮಾನ್ರೆ, ನೀವು ಬರ್ಲಿಲ್ಲ ಅಂದ್ರೆ ಅಡ್ವಾನ್ಸ್ ಕೈ ಬಿಟ್ಟು ಹೋಗುತ್ತೆ. ಒಂದ್ 5 ನಿಮಿಷ ಯಜಮಾನ್ರೆ, ಬಂದು ಹೋಗ್ಬಿಡಿ. ಯಜಮಾನ್ರೆ, ನೀವು ಬೇಕಾದ್ರೆ ಸ್ಪಾಟ್ಗೆ ಹೋಗಿ, ನಾನು ಆಕಾಶ್ ಕರ್ಕೊಂಡು ಬಾಂಬೆಗೆ ಹೋಗ್ತೀನಿ. ಬಾಂಬೆ ಹೋಗ್ಬೇಕಾಗಿರೋದು ಮೈಸೂರಿಗೆ. ಆಗ ಬಿಡ್ಸ್ ಹೇಳಿ ಯಜಮಾನ್ರೆ. ಹಲೋ ಆಕಾಶ್, ತಲುಪಿದ್ರಾ? ಎಲ್ಲಿ? ಇನ್ನು ಬ್ಯಾಂಗ್ಳೂರ್ನೇ ದಾಟಿಲ್ಲ. ಯಾಕೆ? ಅಷ್ಟ್ರಲ್ಲಿ ನಮ್ಮ ಅಪ್ಪಂಗೆ ಒಂದು ಬಿಸ್ನೆಸ್ ಡೀಲ್ ಬಂತು. ಹೋಗ್ವಾಗ ಏನ್ ಬಿಸ್ನೆಸ್? ಇನ್ನೇನು ಗಲಾಟೆ. ಅದೇ ಅಲ್ವಾ ಅವ್ರ ಮೇನ್ ಬಿಸ್ನೆಸ್. 5 ನಿಮಿಷದಲ್ಲಿ ಬರ್ತೀನಿ ಅಂತ ಹೋದ್ರು. ಈಗ್ಲೇ 2 ಅವರ್ ಆಯ್ತು. ಬಿಸ್ನೆಸ್ ಸ್ಟಾರ್ಟ್ ಆಯ್ತು, ಇನ್ನು 5 ನಿಮಿಷದಲ್ಲಿ ಮುಗಿಯುತ್ತೆ.
ಕಾರಣ ನಮ್ಮ ಅಪ್ಪನಿಗೆ ಈ ತರ ಒಬ್ಬ ಕಂಡೋರ್ ಮಗ ಇದ್ದಾನೆ ಅಂತ ನನ್ಗೆ ಗೊತ್ತೇ ಇರ್ಲಿಲ್ಲ ಅಣ್ಣ. ದಿಢೀರ್ ಅಂತ ಬಂದು ತಮ್ಮ ಅಂತ ಕರಿತವನೆ. ಆ ಜಾಗನ ನನ್ಗೆ ಸೇಲ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಣ್ಣ. ಯಾರೋ ಕಂಡೋರ್ ಮಗ, ನಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ಹುಟ್ಟಿದ್ಕೊಂಡು ನಾನು ನಿಮ್ಮ ಅಮ್ಮನ ನಮ್ಮ ಅಪ್ಪನ ಎಳ್ಕೊಂಡ್ ಬಂದಿದ್ದು. ಯಾರು ಏನ್ ಬೇಕಾದ್ರೂ ಮಾಡಿರ್ಲಿ, ನಂಗೇನೋ ಸೈನ್ ಹಾಕೋ. ಸರಿ ಹಾಕು. ಏಯ್ ದಾಸು, ಅಷ್ಟ್ರಲ್ಲಿ ಮೈಸೂರು ಬಂದ್ಬಿಡ್ತಾ? ಭಯಂಕರ ಸ್ಪೀಡ್ ಯಜಮಾನ್ರೆ ನೀವು. ಅಪ್ಪ ನೀವು ಡ್ರೆಸ್ ಚೇಂಜ್ ಎಲ್ಲ ಮಾಡಬೇಡಿ, ಇವಾಗಲೇ 2 ಅವರ್ ಆಯ್ತು. ಎದ್ರುಕೋಬೇಡ್ವಾ, ಸರಿಯಾದ ಟೈಮಿಗೆ ತಲುಪ್ತೀವಿ. ಟೈಮ್ಗೆ ಹೋಗ್ಬೇಕಂದ್ರೆ ನಾವ್ ಹೆಲಿಕಾಪ್ಟರ್ ಅಲ್ಲೇ ಹೋಗ್ಬೇಕು. ಏಯ್ ರಾಕಿ, ಯಜಮಾನ್ರೆ ಕರೆದ್ರಾ? ಬೇಗ ಒಂದು ಹೆಲಿಕಾಪ್ಟರ್ ಅರೇಂಜ್ ಮಾಡು. ಏನು ಔಷಧಿ ಹೊಡಿಯಕ್ಕೆ ಯಜಮಾನ್ರೆ? ಲೇ ಚಿಕ್ಕ ಯಜಮಾನ್ರು ಆಟ ಆಡಕ್ಕೆ ಕಣ. ಇಲ್ಲೆಲ್ಲಿ ಫ್ಯಾನ್ಸಿ ಸ್ಟೋರ್ ಇದೆ, ಹೋಗಿ ಒಂದು ಹೆಲಿಕಾಪ್ಟರ್ ತರ್ತೀನಿ, ಆಟ ಆಡ್ತಾ ಇರೋ. ನಿಮ್ನ ಅಯ್ಯೋ ಲೈ, ಪಕ್ಕದ ಖಾಲಿ ಗ್ರೌಂಡ್ ಅಲ್ಲಿ ಹೆಲಿಕಾಪ್ಟರ್ ಇದೆಯಾ ಅಂತ ನೋಡು. ಅರ್ಜೆಂಟ್ ಆಗಿ ಮೈಸೂರು ಹೋಗ್ಬೇಕು. ಹಾಗಾದ್ರೆ ಇದು ಮೈಸೂರು ಅಲ್ವಾ? ಇಲ್ಲ, ಹೊಸೂರು. ಹಿಂದೋಗು. ಯಜಮಾನ್ರೆ ನೀವು ಹೆಲಿಕಾಪ್ಟರ್ ತಗೊಳ್ಳಿ, ಅದಕ್ಕೂ ನಾನ್ ಡ್ರೈವರ್ ಆಗ್ಬಿಡ್ತೀನಿ. ಅದು ಡ್ರೈವರ್ ಅಲ್ಲ, ಆ. ಪೈಲಟ್ ದಾಸ್ ಅಂಕಲ್. ಹೆಲೋ, ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರಾ? ಅಲ್ಲೋದ್ರೆ ತಾನೇ ಗೊತ್ತಾಗೋದು. ನಾವಿನ್ನೂ ಇಲ್ಲಿಂದ ಹೊಟ್ಟೆ ಇಲ್ಲ. ಆಲ್ರೆಡಿ ಲೇಟು. ಇನ್ನು ನೀನ್ ಹೋಗಿ ತಲುಪಬೇಕಂದ್ರೆ ಹಾರ್ಕೊಂಡೇ ಹೋಗ್ಬೇಕು. ಹಾ, ಹಾರ್ಕೊಂಡೇ ಹೋಗ್ತೀವಿ. ಅದಕ್ಕೇನೆ ಅಪ್ಪ ಹೆಲಿಕಾಪ್ಟರ್ನ ಬರಕ್ ಹೇಳಿದ್ದಾರೆ. ಹೆಲಿಕಾಪ್ಟರ್ ರಿಯಲಿ? ಯಜಮಾನ್ರೆ ಹೆಲಿಕಾಪ್ಟರ್ ಬಂದ್ಬಿಡ್ತು. ಹಾ, ಅರ್ನಾಡನ ಹೆಲಿಕಾಪ್ಟರ್ ಬಂದ್ರು. ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಮಮ್ಮಿ, ಆಕಾಶ್ನ ಅವ್ರ ಅಪ್ಪ ಹೆಲಿಕಾಪ್ಟರ್ ಅಲ್ಲಿ ಹೋಯ್ತಿದಾರಂತೆ. ಸಚ್ ಅ ಲಕ್ಕಿ ಬಾಯ್ನು. ಸಚ್ಚ ಲಕ್ಕಿ ಬಾಯ್ನು ಬಿಟ್ರೆ ಅವ್ರ ಅಪ್ಪ ರಾಕೆಟ್ ಅಲ್ಲೂ ಕರ್ಕೊಂಡು ಹೋಗ್ತಾರೆ. ಏಯ್ ಅರ್ನಾಲ್ಡೋ, ನಾನು ಯಜಮಾನ್ ಇಲ್ಲೇ ವೇಟ್ ಮಾಡ್ತಿದೀವೋ? ನಾವು ಕಾಣ್ತಿದೀವಾ? ಅರ್ನಾಡನ ಯಾರು ಈ ಟೈಮಲ್ಲಿ ಫೋನ್ ಮಾಡಿ ತಲೆ ತಿನ್ನೋದು? ಯಜಮಾನ್ರೆ, ಅರ್ನಾಲ್ಡೇ ಫೋನ್ ಮಾಡ್ತಿರೋದು. ಹಲೋ ಹೇಳಪ್ಪ. ಏ ಅರ್ನಾಲ್ಡೋ, ಏಯ್ ಹೇಳು. ಅರ್ನಾಲ್ಡೋ, ಹೆಲಿಕಾಪ್ಟರ್ ಇಲ್ಲಿಳಿಸೋ. ಏನ್ ಬಂದ್ಬಿಟ್ಟೆ ಏ ಇರಪ್ಪ? ಅರ್ನಾಲ್ಡ್, ಹೆಲಿಕಾಪ್ಟರ್ ಇಲ್ಲಿಳಿಸೋ. ಅಯ್ಯಯ್ಯೋ, ಮೇಲೆ ಸುತ್ತಾ ಇರೋ ಫ್ಯಾನ್ ಆಫ್ ಮಾಡಿ ಮಾತಾಡೋ. ಇಲ್ಲಿ ಇಳಿಬೇಕು. ಎಲ್ಲಿಗೆ ಹೋಗ್ತಿದ್ಯೋ? ಯಜಮಾನ್ರೆ, ನಮ್ಮನ್ ಬಿಟ್ಬಿಟ್ಟು ಮೈಸೂರಿಗೆ ಹೋಗ್ತಿದ್ದಾನ ಅವನೊಬ್ನೇ. ಏಯ್ ಲೇ, ಈ ಕಡೆಗ್ ಬಾರೋ. ಆ ಕಡೆನೇ ಬರ್ತಿದ್ದೀನಿ ಕಣೋ. ಅಯ್ಯಯ್ಯೋ, ಇಲ್ಲ ಕಣೋ, ನೀನ್ ಬೇರೆ ಕಡೆ ಹೋಗ್ತಿದ್ಯಾ. ಇಲ್ಲಿ ಬಾರೋ. ಅಯ್ಯಯ್ಯೋ ಅರ್ನಾಲ್ಡ್, ನೀನ್ ಎಲ್ಲಿಗೋ ಹೋಗ್ತಿದ್ಯಾ? ಏಯ್, ಆ? ಏಯ್, ಏನಕ್ಕೋ ಈ ಗಾಡಿ ತಂದಿದ್ಯಾ ನೀನು? ಇದು ಒಳ್ಳೆ ಐಡಿಯಾನೇ. ಹಂಗೇಳಿ ಯಜಮಾನ್ರೆ. ಯಜಮಾನ್ರೆ, ಹೆಲಿಕಾಪ್ಟರ್ ತಗೊಂಬ ಅಂತ ಹೇಳಿದ್ರೆ ಸಾವಿನ ಗಾಡಿ ತಂದಿದ್ದಾನೆ ಇವನು. ಏಯ್, ಇದು ಡೆಡ್ ಬಾಡಿ ತಗೊಂಡು ಇಲ್ಲ, ನಿನಗೆ ಹೋಗುತ್ತೆ. ಕಸದ ಗಾಡಿ ತಂದಿರ್ಬೇಕು. ಈಗ ಅರ್ಜೆಂಟ್ ಆಗಿ ಸ್ಪೀಡ್ ಆಗಿ ಹೋಗೋದಕ್ಕೆ ಇದೊಂದೇ ಗಾಡಿ ಉಳಿದಿರೋದು ಗೊತ್ತಾ? ಟ್ರಾಫಿಕ್ ಸಿಗ್ನಲ್, ಪೊಲೀಸು, ನೋ ಎಂಟ್ರಿ ಏನು ಇರೋದಿಲ್ಲ. ಸ್ಟಾರ್ಟ್ ಮಾಡಿದ್ರೆ ಹೋಗ್ತಾ ಇರ್ಬೋದು. Advice. ಏಯ್, ಸುಮ್ನೆ ಮಾತಾಡ್ತಿರ್ಬೇಡಿ, ಹೋಗ್ರ ಹತ್ರ. ಓಕೆ, ಯಜಮಾನ್ರೆ. ನಡಿ ಆಕಾಶ್. ಅಪ್ಪ, ನಾನು ಹಿಂದೆ ಕುತ್ಕೋತೀನಿ. ಸರಿ ಹೋಗು. ಪಾಪ. ಹಲೋ. ಆಕಾಶ್ ಹೆಲಿಕಾಪ್ಟರ್ ಅಲ್ಲಿ ಹತ್ತದಾ? ಹಾ, ನಾವೆಲ್ಲ ಇವಾಗ ಆಡ್ತಾ ಇದೀವಿ. ಯಾರ್ಯಾರು? ನಾನು ಅರ್ನಾಲ್ಡ್ ಅನ್ನೋ ರಂಗಸ್ವಾಮಿ. ದಾಸ್ ಅನ್ನೋ ನಾನು ದೇವದಾಸ್. ಹೌದು, ಹೆಲಿಕಾಪ್ಟರ್ ನಲ್ಲಿ ಸಿಗ್ನಲ್ ಸಿಗಲ್ವಲ್ಲ. ನೀವಿನ್ನೂ ಮೇಲೆ ಹೋಗಿಲ್ವಾ? ನಾವಿನ್ನು ಮೇಲ್ ಹೋಗಿಲ್ಲ. ಆಗ್ಲೇ ಇಲ್ಲೊಬ್ಬ ಮೇಲ್ ಹೋಗ್ಬಿಟ್ಟವನೆ. ಸರಿ ಶಿವಾನಿ, ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಅಮ್ಮ, ಬಾಡಿ ಕಾಣಿಸ್ತಾ ಇದೆ. ಅರೆ, ಗಂಡಸಂದ್ರು ಚಿಂತೆ ಇಲ್ಲ ನೋಡು. ನಾನು ಹೇಳಿದ್ದು ಈ ಬಾಡಿನ ಸರಿಯಾಗಿ ಮುಚ್ಚೋ. ಅದ್ ಸರಿ, ಹೆಂಗ್ ಸತ? ಸಿಮ್ ಕಾರ್ಡ್ ನುಂಗ್ಬಿಟ್ರು. ಆಮೇಲೆ ಗೌರ್ಮೆಂಟಿಗೆ ಎದ್ರುಕೊಂಡು ಆಧಾರ್ ಕಾರ್ಡ್ ಸಹ ನುಂಗ್ಬಿಟ್ರು. ಕರೆಕ್ಟ್. ಹೌದು, ಆಧಾರ್ ಕಾರ್ಡ್ ಯಾಕೆ ನುಂಗ್ದ? ಏಯ್, ಈಗ ಗೌರ್ಮೆಂಟ್ ಎಲ್ಲದಕ್ಕೂ ಆಧಾರ್ ಸೇರ್ಸು ಅಂತ ಹೇಳ್ತಿದಾರಲ್ವಾ? ಯಾರ ಫೋನ್ ಟ್ರೈ ಮಾಡ್ತಿದ್ದಾಳೆ? ಗಂಡ ಸತ್ಮೇಲೂ ಕೂಡ ಯಾರಿಗಮ್ಮ ಫೋನ್ ಮಾಡ್ತಿದ್ಯಾ? ಸೆಲ್ ಫೋನ್ ಕಂಪನಿಗೆ. ಯಾಕೆ? ಸಿಮ್ ಕಾರ್ಡ್ ನುಂಗಿದ್ರಲ್ಲ, ಹಾ. ಅದನ್ನ ಕ್ಯಾನ್ಸಲ್ ಮಾಡಿಸ್ಬೇಕಲ್ವಾ? ಅಯ್ಯೋ, ಇಲ್ಲ ಅಂದ್ರೆ ತಿಂಗಳು ಬಿಲ್ ಬರುತ್ತಲ್ಲ. ಅದು ಕರೆಕ್ಟ್. ಅಂತ ಹೆಂಡತಿನ ಮದ್ವೆ ಆಗಿದ್ದಾನೆ ಕಳ್. ಹಾಯ್ ಹಾಯ್.
ವೆಲ್ಕಮ್ ಮಿಸ್ ಕಲ್ಯಾಣ್. ಓ ಥ್ಯಾಂಕ್ ಯು. ಹಾಯ್ ಹಾಯ್. ಯಾರ ಅದು? ಪ್ರಿಯಾಂಕಾ ಚೋಪ್ರಾ. ಏನು ಚಪ್ರಾನ? ಅಪ್ಪ ಪ್ರಿಯಾಂಕಾ ಚೋಪ್ರಾ ಅಪ್ಪ. ಅವ್ರ ಪ್ರಿಯಾಂಕಾ ಚೋಪ್ರಾ ಆ, ಅಲ್ಲ. ಅದೇ ತರ ಹಿಂದಿ ಆಕ್ಟ್ರು ಒಂದೇ. ಅಲ್ಲಿ ಯಜಮಾನ್ರೆ ಅವಳ ಮುಖ ನೋಡೋಣ. ಆಯ್ತು ಬಾ ಹೋಗೋಣ. ಏಯ್ ಈ ಕಡೆ ಬರ. ಮಿಸ್ ಕಲ್ಯಾಣಿ, ನೀವ್ ಯಾರನ್ನ ಲವ್ ಮಾಡ್ತಿದ್ದೀರಾ ಅನ್ನೋ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ, ಅದ್ ನಿಜನಾ? ಅವರು ಸಿನಿಮಾಗೆ ಸಂಬಂಧಪಟ್ಟವ್ರ ಮೇಡಮ್? ಏಯ್ ಸ್ವಲ್ಪ ಜರ್ಕಡ್ರ. ಯಜಮಾನ್ರೆ ಯಜಮಾನ್ರೆ ಹುಡುಗನ್ ತಳ್ಬೇಡ್ರಪ್ಪ. ಏ ಜಾಗ ಬಿಡಪ್ಪ. ಏನಮ್ಮ ಜಾಗ ಬಿಡಮ್ಮ. ಆ ಕಡೆ ಸ್ವಲ್ಪ ಹೋಗ. ದಾರಿ ಬಿಡಿ. ಸ್ವಲ್ಪ ಜಾಗ ಬಿಡು. ಏಯ್ ಕಾರ್ ಮೇಲೆ ಹತ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಏ ಆಗಲ್ಲ ಕಣ, ಕಾರ್ ಒಳಗೆ ಹೋಗೋಣ ಬಾ. ಅಪ್ಪ ಇದು ಅವ್ರ ಕಾರಪ್ಪ. ಅಷ್ಟೇ ತಾನೆ, ಪರವಾಗಿಲ್ಲ ಬಾರೋ. ಅದು ಒಳ್ಳೆ ಐಡಿಯಾನೇ. ಮದ್ವೆ ಆದ್ಮೇಲೆ ಆಕ್ಟಿಂಗ್ ಮಾಡ್ತೀರಾ ಮೇಡಮ್? ಅದಕ್ಕೆ ನಿಮ್ ಮದ್ವೆ ಆಗೋ ಗಂಡ ಒಪ್ಕೋತಾರಾ ಮೇಡಮ್? ಅವ್ರು ಯಾವತ್ತಿಗೂ ನನಗೆ ಸಪೋರ್ಟಿವ್ ಆಗೇ ಇರ್ತಾರೆ. ಮೇಡಮ್ ಹೇಳಿದ್ದಾರ ಅವ್ರ ಹಿಂದೆನೇ ಇದ್ದಾರೆ. ಇವರು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟಿ ರಂಗಸ್ವಾಮಿ ಅವ್ರ ಮಗ ಭಾಸ್ಕರ್ ಅಲ್ವಾ ಮೇಡಮ್? ಸರ್ ಬಂದ್ಮೇಲೆ ಜೊತೆಲಿ ಹೋಗ್ಬೋದಲ್ವಾ? ಓಕೆ. ಸರ್ 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 ಒಂದ್ ನಿಮಿಷ ಸರ್, ನಿಮ್ಗೂ ಕಲ್ಯಾಣಿ ಅವ್ರಿಗೂ ತುಂಬಾ ಪರಿಚಯ ಇದೆ ಅಂತ ನಿಜನಾ? ಕಲ್ಯಾಣಿನ? ಪಾಪ ಕಲ್ಯಾಣಿ ಮ್ಯಾಟ್ರ್ ಅಲ್ವಾ, ಅದನ್ನ ಕೇಳ್ತಾ ಇದ್ದಾರೆ. ಇವ್ರಿಗೆ ಗೊತ್ತು. ಪ್ರಪಂಚಕ್ಕೆ ಗೊತ್ತಾಗಿದೆ, ಸುಮ್ನೆ ಭಯ ಪಡದೆ ಹೇಳಿ. ನಂಗೆ ಯಾಕೋ ಭಯ? ಹೇಳಿ. ನನಗೆ ಅವ್ರ ಪರಿಚಯ. ಎಷ್ಟ್ ದಿನದಿಂದ ಪರಿಚಯ? ಎಷ್ಟ್ ದಿನದ ಪರಿಚಯ ಅಂತ ಕೇಳಿದೆ. ತುಂಬಾ ದಿನದಿಂದ. ಈ ಪರಿಚಯ ಯಾವಾಗ ಶುರುವಾಯ್ತು? ಅದು ನನ್ನ ವೈಫು ತೀರ್ಕೊಂಡ್ಮೇಲೆ ಪರಿಚಯ ಶುರು ಆಯ್ತು. ಯಜಮಾನ್ರಿಗೆ ಮನ್ಸ್ ಕಷ್ಟ ಅನ್ಸಿದ್ರೆ ಕಲ್ಯಾಣಿ ಬೇಕು ಅಂತ ನನ್ನನ್ ಕೇಳ್ತಾರೆ. ಮಧ್ಯರಾತ್ರಿ ಆದ್ರೂ ಸರಿ, ಎಲ್ಲಿದ್ರು ಕರ್ಕೊಂಡ್ ಬಂದ್ ಸೇರಿಸ್ತೀನಿ. ನಿಮ್ ಮದ್ವೆ ಯಾವಾಗ? ಅದೇ ಇದಕ್ಕಿಂತ ಮುಂಚೆ ಮದುವೆ ಆಗಿದೆಯಲ್ಲ, ಮತ್ತೆ ಮತ್ತೆ ಯಾಕೆ ಹೇಳ್ತೀಯಾ? ಹೋಗ, ಡಿಸ್ಟರ್ಬ್ ಮಾಡ್ತಾನೆ. ನಡೀರಿ ಯಜಮಾನ್ರೆ. ಮದ್ವೆ ಆಗೋಯ್ತು ಅಂತ ಹೇಳ್ತಿದ್ದಾರೆ. ಗುಟ್ಟಾಗಿ ಮದ್ವೆ ಮಾಡ್ಕೊಂಡಿದ್ದಾರೋ ಏನೋ. VIP ಕಾಲ್ ಸಾಂಗ್. ಅಪ್ಪ ನಿಂತ್ಕೊಳ್ಳಿ ಅಪ್ಪ. ಅಪ್ಪ ಅಪ್ಪ ನಾವು ಸ್ಟೇಜಲ್ಲಿ ಕೂತ್ಕೋಬಾರ್ದು, ಕೆಳಗಡೆ ಕೂತ್ಕೋಬೇಕು. ನೋ ನೀವಿಬ್ರು ಸ್ಟೇಜ್ ಮೇಲೆ ಮೇಡಮ್ ಪಕ್ಕದಲ್ಲೇ ಕೂತ್ಕೋಬೇಕು. ನಮಸ್ತೆ. ಥ್ಯಾಂಕ್ ಯು. ಹಾಯ್. ಹಾಯ್. ವಾಟ್ಸ್ ಯುವರ್ ನೇಮ್? ಆಕಾಶ್. ಗುಡ್ ಈವ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಈ ಸಮಾರಂಭವನ್ನು ಉದ್ಘಾಟಿಸಿ ನಡೆಸ್ಕೊಡೋದಕ್ಕೆ Can I take a selfie ಚಿತ್ರನಟಿ with you? Yes, of course. ಕಲ್ಯಾಣಿ ಅವ್ರು ಬಂದಿದ್ದಾರೆ. ಅವರನ್ನ ಈ ಸಮಾರಂಭಕ್ಕೆ ಸ್ವಾಗತ ಕೋರೋಣ. ಈಗ ಪ್ರೀತಿಯಿಂದ ಕರೆಯೋಣ Thank you. ನಮ್ಮ ಚೀಫ್ ಗೆಸ್ಟ್ ಮಿಸ್ ಕಲ್ಯಾಣಿ. Good evening, everybody. First thing I would like to say, it's a huge pleasure for me to be here and distribute prizes for all the winning students this evening. ಹಲೋ. ಹೇ ನೀನ್ ಟಿವಿಯಲ್ಲಿ ಬರ್ತಿದ್ಯಾ? I also Really? want to congratulate ನಾನು ಇವಾಗ ಆಕ್ಟರ್ all the ಕಲ್ಯಾಣಿ teachers ಜೊತೆನೇ ಇದ್ದೀನಿ. who are part ನಾನು of ಅವ್ರ ಜೊತೆ this ಸೆಲ್ಫಿ ಎಲ್ಲ until ತಗೊಂಡೆ this ಗೊತ್ತಾ? ನಟಿ ಕಲ್ಯಾಣಿ ಮದುವೆ ಆಗ್ತಿರೋದು ಯಾರು ಅನ್ನೋ ಪ್ರಶ್ನೆಗೆ ನಮ್ಮ ಪ್ರತಿನಿಧಿಗೆ ಉತ್ತರ ಕೊಟ್ಟಿದ್ದಾರೆ. ಅದ್ ಸರಿ, ಮುಂದಿನ breaking ನಿಮ್ಮಪ್ಪ news ಗಾಗಿ ನೋಡ್ತಾ ಇರಿ ಆಕ್ಟರ್ Gossip ಕಲ್ಯಾಣಿನ TV. ಮದ್ವೆ ಆಗ್ತಿದಾರಂತೆ. I'm very happy to congratulate all the parents and students present at ಯಾರು ಹೇಳಿದ್ದು? ಟಿವಿಯಲ್ಲಿ ಹೇಳ್ತಿದ್ದಾರೆ. ಫಸ್ಟ್ ನೀನು ಫೋನ್ ತೆಗ್ದಿ ನ್ಯೂಸ್ ನೋಡು. so much resource to help you. ನೋಡು, ಇವ್ರಿಗೆ ಮದುವೆ ನಿಮ್ ಆಗುತ್ತೋ ಹೀರೋ ಇಲ್ವೋ? ಸರಿಯಾಗಿರೋ ನನ್ನ ಹೀರೋಯಿನ್ನೇ ಪ್ರಶ್ನೆಗೆ ಹುಡ್ಕೊಂಡ್ರು. ಕಾದಿದೆ ಯಕ್ಷ ಉತ್ತರ. ಪಾಪ ಹೀರೋಯಿನ್. ಮಿಸ್ ಕಲ್ಯಾಣಿ, ನೀವ್ ಯಾರನ್ನ ಲವ್ ಮಾಡ್ತಿದ್ದೀರಾ ಅನ್ನೋ ಒಂದು ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ, ಅದ್ ನಿಜನಾ? ಹೌದು, ನಾನು ಒಬ್ಬರನ್ನ ಲವ್ ಮಾಡ್ತಿರೋದು ನಿಜಾನೇ. ಸರ್, ನಿಮ್ಗೂ ಕಲ್ಯಾಣಿ ಅವ್ರಿಗೂ ತುಂಬಾ ಪರಿಚಯ ಇದೆ ಅಂತ ನಿಜನಾ? ಹೌದು, ಪರಿಚಯ ಇರೋದು ನಿಜಾನೇ. ಈ ವಿಡಿಯೋ ಯಾವಾಗ್ಲೂ ಮಾಡಿದೆ. ಇದು ವಿಡಿಯೋ ಅಲ್ಲ, ಟಿವಿ ನ್ಯೂಸ್. ಟಿವಿ ನ್ಯೂಸ್. ನಟಿ ಕಲ್ಯಾಣಿ ಮದುವೆ ಆಗ್ತಿರೋಂತ ಹುಡುಗ ದೊಡ್ಡ ಬಿಸ್ನೆಸ್ ಮ್ಯಾನ್ ರಂಗಸ್ವಾಮಿ ಅವರ ಮಗ ಭಾಸ್ಕರ್ ಅಂತ ನಟಿ ಕಲ್ಯಾಣಿ ಹಾಗೂ ಭಾಸ್ಕರ್ ಅವರು ಒಪ್ಪಿಕೊಂಡಿದ್ದಾರೆ. ನಟಿ ಕಲ್ಯಾಣಿ ಹಾಗೂ ಭಾಸ್ಕರ್ ಅವರು ರಹಸ್ಯವಾಗಿ ಮದುವೆ ಆಗಿದ್ದಾರೆ ಅಂತ ನಟಿ ಕಲ್ಯಾಣಿ ಅವರು ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು.